Charlie calling Bravo. Charlie calling Bravo. This is Karthik, NSG Battalion AB56G. Operation successful, sir. 2 commandos killed. Jagdish and Murugan. Main terrorist escaped, sir. Major Karthik, you go to the railway station. There is an information that the terrorists will attack there. The bomb squad has already reached there. You need to be with your team as early as possible. I'm sorry, sir. ನಮ್ಮ ಕಡೆ ಆಗಲೇ ಇಬ್ರು ಕಮಾಂಡೋಸ್ ಸತ್ತಿದ್ದಾರೆ ಸರ್. ಜಾಮ್ ಆಗ್ತಿರೋ ಗನ್ಸು, ಸೇಫ್ಟಿ ಇಲ್ದಿರೋ ಬುಲೆಟ್ ಪ್ರೂಫ್ ಜಾಕೆಟ್ಗಳು, ಫಾಲ್ಟಿ ವೆಪನ್ಸ್ ಇಟ್ಕೊಂಡ್ರು ಕೌಂಟರ್ ಟೆರರ್ ಅಟ್ಯಾಕ್ ಮಾಡೋಕ್ಕಾಗಲ್ಲ ಸರ್. ಐ ಕಾಂಟ್ ರಿಸ್ಕ್ ಲೂಸಿಂಗ್ ಎನಿ ಮೋರ್ ಕಮಾಂಡೋಸ್. You will have to follow my orders. Otherwise you will be court-martialed. ಯಾಕೆ ನಮ್ಮ ಆರ್ಡರ್ನ ಡಿಆನರ್ ಮಾಡಿದ್ರಿ ನೀವು? ಬುಲೆಟ್ ಪ್ರೂಫ್ ಜಾಕೆಟ್ ಇದ್ರು ಸತ್ತ ಜಗದೀಶ್ ನಾಯರ್, ಹೆಲ್ಮೆಟ್ ಇದ್ರು ಮುರುಗನ್ ತಲೆ ಚೂರಾಯಿತು. ನಮಗೆ ಕೊಟ್ಟಿದ್ದ ವೆಪನ್ಸ್ ಫೇಲ್ ಆಯಿತು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನಮ್ಮ ಬಾಡಿ ಮೇಲೆ ಬಾವುಟ ಹೊದಿಸಿ 3 ರೌಂಡ್ ಫೈರ್ ಮಾಡಿ ಇಂಡಿಪೆಂಡೆನ್ಸ್ ಡೇಗೋ ರಿಪಬ್ಲಿಕ್ ಡೇಗೋ ನಮ್ಮ ಮನೆಯವ್ರನ್ನ ಕರೆಸಿ ಮೆಡಲ್ ಕೊಡ್ತಿದ್ರಿ. ವೆಪನ್ಸ್ ಬಗ್ಗೆ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಇದು ಮಿನಿಸ್ಟ್ರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಿದ್ರಿ. ಹಮೇं ಸರ್ಕಾರ ಕೋ ಜವಾಬ್ ದೇನಾ ಹೋತಾ ಹೈ. ಮಿನಿಸ್ಟ್ರಿಗಿರಿ ಇದ್ದೇ ಇರುತ್ತೆ ಸರ್, ಆದರೆ ಸಾಯ್ತಾ ಇರೋದು ಮಾತ್ರ ನಮ್ಮ ಯೋಧರು. ಈ ನಿಜ ಗೊತ್ತಿರೋದಕ್ಕೇನೆ ಜನಕ್ಕೆ ಪಬ್ಲಿಸಿಟಿ ಕೊಟ್ಟು ಮಿಲಿಟರಿಗೆ ಸಾಯೋದಕ್ಕೆ ಸೇರ್ಕೊಬನ್ನಿ ಅಂತ ಬೇಡ್ಕೋತಾ ಇರೋದು. ಹಿರಿಯ ಅಧಿಕಾರಿಗಳ ಆದೇಶವನ್ನು ಮೇಜರ್ ಕಾರ್ತಿಕ್ ಪರಿಗಣಿಸದೇ ಇರುವುದರಿಂದ ಸಾವಿರಾರು ಜನರ ಪ್ರಾಣದ ಬಗ್ಗೆ ಚಿಂತಿಸದೆ ತನ್ನ ಪ್ರಾಣದ ಬಗ್ಗೆ ಯೋಚಿಸಿ ಕರ್ತವ್ಯ ಲೋಪ ಎಸಗಿರುವುದಕ್ಕೆ ಮೇಜರ್ ಕಾರ್ತಿಕ್ ರವರನ್ನು ಆರ್ಮಿ ಸೇವೆಯಿಂದ ಹೊರಗಿಟ್ಟು 2 ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. ಮೊದಲೇ ಹೇಳಿದೆ, ಈ ದೇಶ ಪ್ರೇಮ ಎಲ್ಲ ನಮ್ಮ ಕಾಲಕ್ಕೆ ಸಾಕು, ಯಾವ್ದಾದ್ರು ಬಿಸ್ನೆಸ್ ಮಾಡ್ಕೊಂಡು ನೆಮ್ಮದಿಯಾಗಿರು ಅಂತ. ಕೇಳಲಿಲ್ಲ ರೀ. ನೀವ ಈ ಮಾತು ಹೇಳ್ತಿರೋದು ನಂಗೆ ಸಂಕಟ ಆಗ್ತಿಲ್ವಾ? ಒಂದು ವಿಷಯ ತಿಳ್ಕೊಳ್ಳಿ, ಪ್ರಾಣ ಹೋಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಪ್ರಾಣ ಕೊಡೋ ಧೈರ್ಯ ಕೆಲವ್ರಿಗೆ ಮಾತ್ರ ಇರುತ್ತೆ. ಯಾಕೆ ಇದು ನಮಗೆ ಮಾತ್ರ ದೇಶನಾ? ಬೇರೆಯವ್ರಿಗೆ ಹಾಕಿಲ್ಲ ದೇಶ ಪ್ರೇಮ? ಸಾಯೋಕ್ ನಮ್ಮ ಮಕ್ಕಳು, ಕೊಳ್ಳೆ ಹೊಡೆಯಕ್ಕೆ ಅವರ? ಅಪ್ಪ, ಚರ್ಚೆ ಬೇಡ. ಅಮ್ಮನ ಕರ್ಕೊಂಡು ಮನೆಗೆ ಹೋಗಿ.